ಅವ್ವ ಒಬ್ಬ ಇಂಜಿನಿಯರ್ ಮಗ, ಅವ್ವ ಅನ್ಫರ್ಡ್, ಅವ್ಗೇನು ಗೊತ್ತೇ ಇಲ್ಲ. ಈಗಿನ ಕಾಲದ ನಿಮ್ಗೇನು ಗೊತ್ತದ? ನಿಮ್ಮ ಮಕ್ಕಳು ಭಯಂಕರ ಶಾಣೆ ಇರ್ತಾರೆ, ಇಂಜಿನಿಯರ್ ಆಗ್ಯಾರ, ಫಾರಿನ್ಗೆ ಹೋಗ್ಯಾರ, ಬೆಂಗಳೂರು ಬಂದಾರ, ಚೆನ್ನೈಗೆ ಅದಾರ, ಅಲ್ಲಿ ಅದಾರ, ಅವ್ರು ಸಿಕ್ಕಾಪಟ್ಟೆ ಗಳಿಸ್ತಾರೆ. ಈಗೇನು ರೀ ರೊಕ್ಕ ಕಿಮ್ಮತ್ತ ಇಲ್ಲ. ಇಂಜಿನಿಯರ್ಗೆ 80 ಲಕ್ಷ 90 ಲಕ್ಷ 1 ಕೋಟಿ ಪ್ಯಾಕೇಜ್, ತಿಂಗಳ 8 ಲಕ್ಷ ರೂಪಾಯಿ, ತಿಂಗಳ 8 ಲಕ್ಷ. ನಮ್ಮವ್ವ ಚೆಂದಾಗಿರಲಿ ಅಂತ ತಿಳ್ಕೊಂಡು ಅತ್ಯಂತ 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 ಅಡ್ವಾನ್ಸ್ ಟೆಕ್ನಾಲಜಿ ಇರತಕ್ಕಂಥ ಒಂದಿಷ್ಟು ಅಡುಗೆ ಸಾಮಾನ, ಒಂದಿಷ್ಟು ಏನಂತಾರೆ ಡಿಶ್ ವಾಶ್, ತಾನ ಇದು ಮಾಡ್ಕೊಂತಲ್ಲ ಅವಾಗ ಆಗೋದಿಲ್ಲ ಅಂತ ತಿಳ್ಕೊಂಡು ಡಿಶ್ ವಾಶ್, ಆನಂತರ ಅರಿವಿ ಒಗಿತಿತ್ತಲ್ಲ ವಾಷಿಂಗ್ ಮಷೀನು 3 ತಂದು ಬಿಟ್ಟ. ತಂದು ಕಳಿಸಿದ, ಅಲ್ಲೇ ಅಮೇರಿಕಾದ ಕುತ್ಕೊಂಡು ಆರ್ಡರ್ ಕೊಟ್ಟು ಅವಕ್ಕೆ ಕಳಿಸಿದ. ಹೌದಾ? ತಂದು ಅವ್ರು ಇಟ್ಟರು. ಹೌದಾ? ಮುಂದೆ ಅವ ಏಪ್ರಿಲಿಗೆ ಬರ್ಬೇಕು ಮಾಡಿದ್ದ. ಅವ್ರ ಕಮಿಟಿ ಒಳಗೆ ಇದು ಏನೋ ಅವ್ರ ಕಂಪ್ನಿ ಒಳಗೆ ಮತ್ತೆ ಹೆಚ್ಚು ಕೆಲಸ ಬಂತಂತ 1 ವರ್ಷ ಬಿಟ್ಟು ಬಂದ. 1 ವರ್ಷ ಬಿಟ್ಟು ಬಂದ. ಇವು ಹಂಗೆ ಕುಂತಿತ್ತು, ವಾಷಿಂಗ್ ಮಿಷಿನ್ ಹಂಗೆ ಕುಂತಿತ್ತು, ಡಿಶ್ ವಾಶ್ ಹಂಗೆ ಕುಂತಿತ್ತು, ಇವೆಲ್ಲ ಏನೇನು ಕಳಿಸಿತ್ತು ಹಂಗೆ ಕುಂತಿತ್ತು. ಹೌದಾ? ಐತಿ, ಆದರೆ ಆಕೆಗೆ ಗೊತ್ತಿಲ್ಲ, ಮತ್ತೊಬ್ರಿಗೆ ಗೊತ್ತಿಲ್ಲ, ಯಾಕಂದ್ರೆ ಭಾಳ ಸೂಕ್ಷ್ಮದವು. ಹೌದಾ? ಹಂಗೈತಿ ನಮ್ಮ ಬಾಳೆ. ಅದ್ರ ಕೂಡ ನೀವು ಏನು ತೆಗಿತಾರಲ್ಲ, ಇದನ್ನು ತೆಗಿತಾರಲ್ಲ ಪ್ಯಾಕ್, ಅದ್ರ ಕೂಡ ಒಂದು ಇದನ್ನ ಇಟ್ಟಿರ್ತಾರೆ, ಪುಸ್ತಕ. ಗೊತ್ತದನ್ನ ಪುಸ್ತಕ ಇಟ್ಟಿರ್ತಾರೆ. ಎಂಥ ಪುಸ್ತಕ ಅದು? ಮ್ಯಾನ್ಯುವಲ್ ಅಂತಾರೆ ಅದಕ್ಕೆ, ಯೂಸರ್ ಮ್ಯಾನ್ಯುವಲ್ ಅಂತಾರೆ. ಅಂದ್ರೆ ಈ ವಾಷಿಂಗ್ ಮಷೀನ್ ಹೆಂಗೆ ಬಳಸಬೇಕು, ಹೆಂಗೆ ಓಪನ್ ಮಾಡಬೇಕು, ಹೆಂಗೆ ಸಬ್ಕಾರ ಹಾಕಬೇಕು, ಯಾವ ಮೋಡ್ನಾಗ ಇಡಬೇಕು. ಹೌದಾ? ನೈಲಾನ್ ಬಟ್ಟಿದ್ರೆ ಯಾವ್ದು ಒತ್ತಬೇಕು, ಇಂಥವೆಲ್ಲ ಕೊಟ್ಟಿರ್ತಾರೆ. ಇದು ನಿಮಗೆ ಗೊತ್ತಾಗಲಿಕ್ಕಪ್ಪ ಅಂತಂದ್ರೆ ಹಾಳಾಕ್ಕಾವು. ಹೌದಾ? ಒಂದು 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 ಉಪಕರಣ ನಿಮಗೆ ಗೊತ್ತಾಗದೆ ಹೋದ್ರೆ ಬಳಸೋಕ್ಕಾಗೋದಿಲ್ಲ. ನಿಮ್ಮ ಹತ್ರ ಅದು. ನಾನು ಬೇರೆ ಉಪಕರಣದ ಬಗ್ಗೆ ಹೇಳ್ತಾ ಇಲ್ಲ. ನೀವೇ ದೊಡ್ಡ ಉಪಕರಣ, ನಿಮ್ಮ ದೇಹನೇ ದೊಡ್ಡ ಉಪಕರಣ. ಅದ್ಭುತದ ಇದು. ಅವೇನು ವಾಷಿಂಗ್ ಮಷೀನ್ ಇತ್ತು, ಡಿಶ್ ವಾಶ್ ಇತ್ತು, ಏನಿತ್ತು, ಅದಕ್ಕಿಂತ ಅದ್ಭುತದ ಈ ದೇಹ. ಬಟ್ ಇದನ್ನು ಹೆಂಗೆ ಬಳಸ್ಬೇಕು ನಿಮ್ಗೆ ಗೊತ್ತಾಗಲಿಲ್ಲ. ಹೆಂಗೆ ಬಳಸ್ಬೇಕು ಗೊತ್ತಾಗಲಿಲ್ಲ. ಯಾಕೆ ಹೊಟ್ಟೆ ಸೆವಲ್ದು ಗೊತ್ತಾಗವಲ್ದು, ಯಾಕೆ ನಿದ್ದೆ ಹತ್ತವಲ್ದು ಗೊತ್ತಾಗವಲ್ದು, ಯಾಕೆ ನಾನು ಕಂಡ್ರೆ ಕಿರಿಕಿರಿ ಮಾಡ್ತಾರೆ ಒಟ್ಟರು ಅಂತ ಗೊತ್ತಾಗವಲ್ದು, ಯಾಕೆ ನಾನು ಕಂಡ್ರಪ್ಪ ಅಂದ್ರೆ ಹೇತಿ ತಲೆ ಸುತ್ತ ಅಂತ ಮಕ್ಕೊಂತಾಳ ಗೊತ್ತಾಗವಲ್ದು, ಯಾರು ನಿಮ್ಮನ್ನು ಯಾಕೆ ಲೈಕ್ ಮಾಡವಲ್ರು ಗೊತ್ತಾಗವಲ್ದು ನಿಮ್ಗೆ. ಯಾರು ನಿಮ್ಮನ್ನು ಲೈಕ್ ಮಾಡವಲ್ರು. ಇವರೆಲ್ಲ ಯಾಕೆ ನಾನು ಲೈಕ್ ಮಾಡವಲ್ರು? ಒಮ್ಮೆರ ನಾ ಎಲ್ಲಿ ಫೇಲ್ ಆಗೀನಿ, ಎಲ್ಲಿ ನಾ ಸೋತೀನಿ, ಎಲ್ಲಿ ಎಡವಟ್ಟಾಗೈತೆ ಒಮ್ಮೆರೆ ತಿಳ್ಕೊಂಡಿರು. ಬರೀ ಮತ್ತೊಬ್ಬರ ಬಗ್ಗೆ ಅವಹೇಳನ ಮಾಡೋದು ಕಲ್ತ್ರಿ, ಮತ್ತೊಬ್ಬರನ್ನ ಹಂಗೆ ಮಾಡ್ತಾರ ಅನ್ನೋದು ಕಲ್ತ್ರಿ. ಅವ್ರು ಯಾಕೆ ಹಂಗೆ ಮಾಡ್ತಾರ ಒಮ್ಮೆ ಗೊತ್ತು ಮಾಡ್ಕೊಳ್ಳಿಲ್ಲ. ಸಸಿ ಯಾಕೆ ಹಂಗೆ ಮಾಡ್ತಾಳ ಅತ್ತಿಗೆ ಗೊತ್ತಾಗಲಿಲ್ಲ, ಅತ್ತೆ ಯಾಕೆ ಹಂಗೆ ಮಾಡ್ತಾಳ ಸಸಿಗೆ ಗೊತ್ತಾಗಲಿಲ್ಲ. ಗಂಡ ಹಂಗ್ಯಾಕೆ ಮಾಡ್ತಾನ, ಹಂಗ್ಯಾಕೆ ಬೈದಾಡ್ತಾನ, ಕುಡಿದು ಯಾಕೆ ಬರ್ತಾನ ಹೆಂಡತಿಗೆ ಗೊತ್ತಾಗಲಿಲ್ಲ. ಹೆಂಡತಿ ಮನಸ್ಸು ಗಂಡಗೆ ಗೊತ್ತಾಗಲಿಲ್ಲ. ಹತ್ರ ಅದಾರ, ಮಗ್ಲ ಅದಾರ, ಒಬ್ರಿಗೊಬ್ರು ಗೊತ್ತಾಗಲಿಲ್ಲ. ಗೊತ್ತಿರಲಿ. ಇದೆಲ್ಲ ಯಾಕೆ ಆಗತ್ತಪ್ಪ ಅಂದ್ರೆ ನಿಮ್ಮ ಬಗ್ಗೆ ನಿಮಗೆ ಗೊತ್ತಾದ್ರೆ ಎಲ್ಲ ಗೊತ್ತಾಗುತ್ತೆ. ಇದನ್ನು ತಿಳ್ಕೊರಿ. ನಿಮ್ಮ ಬಗೆಗೆ ನಿಮಗೆ ಗೊತ್ತಾಗ್ಬೇಕು. ನಿಮ್ಮ ಬಗೆಗೆ ನಿಮಗೆ ಗೊತ್ತಾತಪ್ಪ ಅಂತಂದ್ರೆ ನಿಮ್ಮ ಹೆಂಡತಿ ಬಗೆಗೆ ಗೊತ್ತಾಗತ್ತೆ. ನಿಮ್ಮ ಬಗೆಗೆ ಗೊತ್ತಾದ್ರಪ್ಪ ಅಂದ್ರೆ ನಿಮ್ಮ ಮಕ್ಕಳ ಬಗ್ಗೆ ಗೊತ್ತಾಗತ್ತ. ನಿಮ್ಮ ಬಗೆಗೆ ನಿಮ್ಗೆ ಗೊತ್ತಾತಪ್ಪ ಅಂದ್ರೆ ನೆರೆಯವರ ಬಗ್ಗೆ ಗೊತ್ತಾಗತ್ತ. ಎಲ್ಲಿ ಮಟ್ಟ ಅವ್ರಿಗೆ ಗೊತ್ತಾಗೋದಿಲ್ಲ, ಅವ್ರಿಗೆ ಉಪಯೋಗ ಆಗುದಿಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಇವತ್ತು ಎಲ್ಲರ ಮನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನೀವು ಒಂದಂದ್ರೆ 20 ತಿಳ್ಕೊಂತಾವ. ನೀವೇನೋ ಚಲೋಕಾಯಿ ಮಾತಾಡಿರ್ತೀರಿ, ಚಲೋನೇ ಹೇಳ್ತೀರಿ, ಆದ್ರೆ ಅವು ವಿಪರೀತ ತಿಳ್ಕೊಂತಾರ. ಹಿಂಗಾಗಿ ನಿಮ್ಮ ಮನೆ ಅನ್ನೋದು ರಣರಂಗ ಆಗ್ಯದ, ಸುಡುಗಾಡಾಗ್ಯದ. ನಿಮ್ಮ ಮನೆಯಾಗ ನೀವೇ ಒಂಟಿಯಾಗಿರಿ. ನಿಮ್ಮ ಮನೆಯಾಗ ನಿಮ್ಗೆ ಕಿಮ್ಮತ್ತಿಲ್ಲ.
ನಿಮ್ಮ ಮನ್ಯಾಗ ನಿಮ್ಗಾಗ ಗೌರವ ಇಲ್ಲ. ಆ ಗೌರವ ಯಾರು ಕೊಡಬೇಕಾಗಿತ್ತು, ಯಾರು ತಗೋಬೇಕಾಗಿತ್ತು? ನಿಮಗೆ ನೋವು ಯಾಕೆ ಬಂತು? ಸೊಂಟ ನೋವು ಯಾಕೆ ಬಂತು? ಮೊಣಕಾಲು ನೋವು ಯಾಕೆ ಬಂತು? ಅದಕ್ಕೆ ಕಾರಣನೇ ಬೇರೆ ಅದು. ಅದಕ್ಕೆ ಕಾರಣನೇ ಬೇರೆ ಅದು. ಗೊತ್ತಾ? ಅದು ನಿಮ್ಗೆ ಗೊತ್ತೇ ಆಗಲಿಲ್ಲ. ಇಲ್ಲಿ ಬಂದಿರಿ, ಏನೋ ಶಾರೀರಿಕವಾಗಿ ನಿಮಗೊಂದಿಷ್ಟು ಟ್ರೀಟ್ಮೆಂಟ್ ಕೊಡ್ತಾರೆ, ಕಮ್ಮಿ ಆಗುತ್ತೆ. ಆದ್ರೆ ಪರ್ಮನೆಂಟ್ ಕಮ್ಮಿ ಆಗೋದಿಲ್ಲ ನಿಮ್ಗೆ. ಯಾಕಂದ್ರೆ ಎಲ್ಲಿ ಮಟ್ಟ ನಿಮಗೆ ನಿಮ್ಮ ಬಗ್ಗೆ ಗೊತ್ತಾಗೋದಿಲ್ಲ, ಎಲ್ಲಿ ಮಟ್ಟ ನಿಮ್ಮ ಮನ್ಯಾಗ ಹೆಂಗೆ ಇರಬೇಕು ಅನ್ನೋದು ಗೊತ್ತಾಗೋದಿಲ್ಲ, ಅಲ್ಲಿ ಮಟ್ಟ ಇದು ಬರೋದ ಮತ್ತು ಕಡಿಮೆ ಮಾಡ್ಕೊಂಡು ಇಲ್ಲಿ ಬರಬೇಕಾ 10 ಸಲ 20 ಸರಿ ಬರಬೇಕಾಗುತ್ತೆ. ಇಷ್ಟು ನೀವು ಅಜ್ಞಾನ ಇದ್ದೀರಿ. ಸೊಂಟ ನೋವು ಯಾಕೆ ಬಂತು ಗೊತ್ತಾಗವಲ್ದು, ತಲೆನೋವು ಯಾಕೆ ಬಂತು ಗೊತ್ತಾಗವಲ್ದು, ನಿದ್ದೆ ಯಾಕೆ ಬರವಲ್ದಂತ ಗೊತ್ತಾಗವಲ್ದು, ಹೊಟ್ಟೆ ಹಸಿವು ಯಾಕೆ ಆಗವಲ್ದಂತ ಗೊತ್ತಾಗವಲ್ದು. ಅದನ್ನು ಗೊತ್ತು ಮಾಡ್ಕೋಬೇಕು. ಗೊತ್ತು ಮಾಡ್ಕೊತೀರ? ಗೊತ್ತು ಮಾಡ್ಕೊತೀರಿ ಏನು? ಗೊತ್ತು ಮಾಡ್ಕೊತೀರಿ? ಹೆಂಗೆ ಗೊತ್ತು ಮಾಡ್ಕೊತೀರಿ? ನಿಮಗೆ ಈ ನೋವಿನಿಂದ ಎಷ್ಟು ತೊಳಲಾಡ್ತೈತಿರಿ, ಎಷ್ಟು ನೋವದು, ಎಷ್ಟು ಸಮಸ್ಯೆಗಳದಾವ. ಸುಮ್ಮನೆ ಬಂದು ಕುಂತೀರಿ ಇಲ್ಲೇ. ಮಕ್ಕಳದು ಸಮಸ್ಯೆ, ಹೊಸಗೊಳಗ ಸಮಸ್ಯೆ, ಮಕ್ಕಳು ಸಮಸ್ಯೆ ಸಿಕ್ಕಾಬಿಡ ಸಮಸ್ಯೆ ಅದಾವ. ಕುಂತರು ನಿಂತರು ಸಮಸ್ಯೆ ಅದ, ಸಾಯಿ ಮಠ ಸಮಸ್ಯೆ ಅದಾವ. ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಅದನ್ನು ಹೆಂಗೆ ಮಾಡ್ಕೋಬೇಕು ತಿಳಕ್ ಬ್ಯಾಡ ನಿಮ್ಗೆ. ನನಗೆ ಯಾಕೆ ಸಮಸ್ಯೆಗಳು ಬಂದಾವ, ಅದಕ್ಕೆ ಪರಿಹಾರ ಏನು ಅನ್ನೋದ್ರೆ ಗೊತ್ತಾಗವಲ್ದು ನಿಮ್ಗೆ. ಹಿಂಗ ಸಾಯಕತ್ತೀರಿ ನೀವು. ಇನ್ನೂ ವಿಚಿತ್ರ ಅಂದ್ರೆ ಎಷ್ಟೋ ಮಂದಿ ಇಲ್ಲಿ ಬರ್ತಾರ. ಎದಕ್ಕೆ ಬರ್ತಾರಪ್ಪ ಅಂತಂದ್ರೆ ಗುರುಗಳ ನನ್ನ ಗಂಡ ಭಾಳ ಹೊಡಿತಾನ, ನನಗೆ ಕುಡಿದು ಬರ್ತಾನ, ಬೈದಾಡ್ತಾನ, ಒದಿತಾನ, ಸಿಗರೇಟ್ ತಂದು ಸುಡ್ತಾನ, ಹೀಗೆಲ್ಲ ಹೇಳ್ತಾರೆ. ಬಂದು ಹೆಂಗಾರ ಮಾಡಿ ಕಡಿಮೆ ಮಾಡ್ರಿ ಗುರುಗಳ, ಅವ್ನು ನನ್ನ ಮ್ಯಾಗ ಪ್ರೀತಿಯಿಂದ ಮಾತಾಡೋಂಗೆ ಮಾಡ್ರಿ, ಸೌಮ್ಯ ಇರೋಂಗೆ ಮಾಡ್ರಿ, ಅವ್ನು ನಾ ಹೇಳ್ದಂಗೆ ಕೇಳೋಂಗೆ ಮಾಡ್ರಿ ಅಂತ ಬರ್ತಾರೆ. ಆಯಿತಾ? ನಾ ಏನೋ ವೃತ ಹೇಳ್ತೀನಿ, ಪೂಜೆ ಹೇಳ್ತೀನಿ, ಅವ್ರು ಮಾಡ್ತಾರೆ. ಅದು ಇಲ್ಲಿ ಬಂದರೆ ಅನೇಕ ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಇಲ್ಲಿ ನಾನು ಪರಿಹಾರ ಹೇಳ್ತೀನಿ. ಸಾವಿರಾರು ಮಂದಿಗೆ ಅನೇಕ ಸಮಸ್ಯೆಗಳು. ನಾನು ಒಬ್ಬರಿಗೆ 1 ಕೋಟಿ ಸಾಲ ಕೊಟ್ಟಿನ್ರಿ ಅಂತಾರೆ, ಹೊಳೆ ಕೊಡವಲ್ರು ಅಂತ ಬರ್ತಾರೆ. ಬಾ ಅಂತೀನಿ, ಸಾಧನ ಹೇಳ್ತೀನಿ, ಅವ್ರು ಬಂದು ಕೊಡ್ತಾರೆ. ನಂದು ಹೊಲ ಅಕ್ವೈರ್ ಮಾಡ್ಕೊಂಡಾರ್ರಿ, ಒಂದು 10 ಫೂಟ್ ಜಾಗ ತೊಗೊಂಡ್ರಿ ನಮ್ಮ ಹೊಲದ್ದು ಅಂತ ಬರ್ತಾರೆ. ಸಮಸ್ಯೆ ಪರಿಹಾರ ಹೇಳ್ತೇನೆ. ಹಿಂಗೆ ಸಮಸ್ಯೆಗಳಿಂದ ಜರ್ಜರಿತರಾಗಿದ್ದೀರಿ. ನಾನು ಪರಿಹಾರ ಹೇಳ್ತೇನೆ, ಆದ್ರೆ ಆ ಪರಿಹಾರ ಹೇಳಿದ್ದಕ್ಕೆ ನೀವು ಮಾಡ್ತೀರಿ, ಪರಿಹಾರ ಸಿಗುತ್ತೆ. ನೋ ಎಂಡ್. ಅದಾದ ಒಂದು ಸಮಸ್ಯೆ ಮುಗಿತ್ತು, ನಿಮ್ಮ 100 ಸಮಸ್ಯೆ ಅದಾವಲ್ಲ. ಮತ್ತೊಂದು ಸಮಸ್ಯೆ. ಹೌದಾ? ಆಕೆ ಹೇಳಿದೆ, ಗಂಡು ಕುಡಿಲಾರ್ದಾಗ ಮಾಡಿಸಿದೆ, ಸೌಮ್ಯರೋಗಿ ಮಾಡಿದೆ, ನಮ್ಮ ಕ್ಯಾಂಪಿಗೆ ಬಾ ಅಂದೆ, ನನ್ನ ಹತ್ರ ಒಂದು 10 ದಿವಸ ಇಟ್ಕೊಂಡೆ. ಶಾಂತ ಬಿಟ್ಟ, ಕುಡಿಯೋದು ಬಿಟ್ಟ, ಹೆಂಡತಿಗೆ ಬೈಯೋದು ಬಿಟ್ಟ, ಹೊಡೆಯೋದು ಬಿಟ್ಟ, ಮನೆಗೆ ಕರೆಕ್ಟ್ ಹೋಗೋದು ಕಲಿತ. ಆನಂತರ ದೇವ್ರ ಮುಂದೆ ಕುಂತು ಪೂಜೆ ಮಾಡೋದು ಕಲಿತ. ಮತ್ತು ಅವನ ಹೆಂಡತಿ ಬಂದ್ಲು. ನನಗೆ ಗಂಡಿಗೆ ಏನು ಮಾಡಿರಿ ಗುರುಗಳನ್ನ ಅಂದ್ಲಕ್ಕೆ. ಯಾಕೆ ಏನು ಮಾಡ್ಬೇಕು? ಮೊದ್ಲ ಚಲೋ ಇದ್ರಿ ಬಿಡ್ರಿ ಅವ್ರು ಅಂದತ್ತಾಳಕ್ಕೆ. ಅವ್ರು ಮೊದ್ಲ ಚಲೋ ಇದ್ರಿ ಬಿಡ್ರಿ. ಕುಡಿದು ಬರ್ತಿದ್ದ, ಮಾತಾಡ್ತಿದ್ದ, ಬೈತಿದ್ದ, ಹೊಡೆದಾಡ್ತಿದ್ದ, ಇದನ್ನ ಮಾಡ್ತಿದ್ದ. ಆದ್ರೆ ಕನಿಷ್ಠ ಹೇಳಬಾರ್ದು, ರಾತ್ರಿ ನಾನು ಪ್ರೀತಿ ಮಾಡ್ತಿದ್ದ. ಈಗ ರಾತ್ರಿ ಪ್ರೀತಿನೇ ಇಲ್ಲ. ನನ್ನ ಕೂಡ ಬೈದಾಡೋದಿಲ್ಲ, ಬೈಯೋದಿಲ್ಲ, ಶಾಂತ ಕುಂತ್ಬಿಡ್ತಾನ ದೇವ್ರ ಮುಂದೆ. ಏನು ಮಾಡಿರಿ ಅವಾಗ? ಮಧ್ಯದಾಗ ಮಾಡ್ರಿ ಅಂತಾರೆ. ನೋಡಿದಿರ? ಮೊದ್ಲಿದ್ದಂಗೆ ಮಾಡ್ರಿ ಅಂತ ಬರ್ತಾರೆ ಗಂಡನ್. ಅಂದ್ರೆ ಏನಾಯ್ತಿಲ್ಲ? ಏನಾತಂದ್ರೆ ನೀವು ಹೆಂಗ ಸಿಗರೇಟ್ ಸೇದೋದು ಅಡಿಕ್ಷನ್ ಆಗೈತಿ, ಹೌದಲ್ಲ? ಸಿಗರೇಟ್ ಸೇದೋದು ಅಡಿಕ್ಷನ್ ಆಗೈತಿ, ಚಹಾ ಕುಡಿದು ಅಡಿಕ್ಷನ್ ಆಗೈತಿ, ಕಾಫಿ ಕುಡಿದು ಅಡಿಕ್ಷನ್ ಆಗೈತಿ, ತಂಬಾಕು ತಿನ್ನೋದು ಅಡಿಕ್ಷನ್ ಆಗೈತಿ, ಶೆರೆ ಕುಡಿದು ಅಡಿಕ್ಷನ್ ಆಗೈತಿ, ಹೌದಲ್ಲ? ಹಂಗೆ ಇನ್ನೊಂದು ಅಡಿಕ್ಷನ್ ಅದ, ಬೈಸ್ಕೊಂಡು ಅಡಿಕ್ಷನ್ ಆಗೈತಿ ನಿಮ್ಗೆ. ಬೈಸ್ಕೊಂಡು ಹೊಡಿಸ್ಕೊಂಡು ಅಡಿಕ್ಟ್ ಆಗಿರಿ ನೀವು.
ಅದಕ್ಕೆ ಅವ್ರು ಹೊಡಿಲಿಕ್ಕಪ್ಪ ಅಂತಂದ್ರೆ ಇವತ್ತು ಯಾಕೆ ಹೊಡಿಲಿಲ್ಲ ನನ್ನ ಗಂಡ ಅಂತೀರಿ ನೀವು. ಇವತ್ತು ನನ್ನ ಗಂಡ ಯಾಕೆ ಹೊಡಿಲೇ ಇಲ್ಲಲ್ಲ, ಇವತ್ತು ನನ್ಗೊಂಡು ಯಾಕೆ ಜಗಳಾಡಿಲ್ಲಲ್ಲ, ಎಂತ ಅದೈತಿಲ್ಲ ಇದು. ಇಂಥವ್ರು ಅದಾರ ಮತ್ತೆ ಇಂಥವ್ರು ಅದಾರ. ಇದೆಲ್ಲ ಯಾಕೆ ಹಿಂಗಾಗುತ್ತಪ್ಪ ಅಂತಂದ್ರೆ ನಿಮ್ಮ ಬಗೆಗೆ ನಿಮಗೆ ಗೊತ್ತಿಲ್ಲ. ನಿಮ್ಮ ಬಗೆಗೆ ನಿಮಗೆ ಗೊತ್ತಾತಪ್ಪ ಅಂದ್ರೆ ಮತ್ತೊಬ್ಬರ ಬಗೆಗೆ ಗೊತ್ತಾಗುತ್ತೆ. ಆ ಮತ್ತೊಬ್ಬರು ಯಾರಪ್ಪ ಅಂದ್ರೆ ನಿಮ್ಮ ಹೆಂಡತಿ, ನಿಮ್ಮ ಗಂಡ, ನಿಮ್ಮ ಮಕ್ಕಳು, ನಿಮ್ಮ ನೆರೆಹೊರೆಯವರು, ನಿಮ್ಮ ಸಂಬಂಧಿಕರು. ಎಲ್ಲಿ ಮಠ ನಿಮಗೆ ನೀವು ಅರ್ಥ ಆಗುವುದಿಲ್ಲ ಅಲ್ಲಿ ಮಠ ಅವ್ರು ಯಾರು ಅರ್ಥ ಆಗುವುದಿಲ್ಲ. ಎಲ್ಲಿ ಮಠ ಯಾರು ಅರ್ಥ ಆಗುವುದಿಲ್ಲ, ಕನ್ಫ್ಯೂಷನ್ ಕನ್ಫ್ಯೂಷನ್ ಕನ್ಫ್ಯೂಷನ್. ಅವ್ರು ಒಳ್ಳೇದು ಮಾಡಿದ ಸಹಿತ ನೀವು ಕೆಟ್ಟ ಅಂತ ತಿಳ್ಕೊಂತೀರಿ. ಅವ್ರು ನಿಮ್ಗೆ ಒಳ್ಳೇದೇ ಮಾಡಿದ ಸಹಿತ ಕೆಟ್ಟ ಅಂತ ತಿಳ್ಕೊಂತೀರಿ. ಈಗ ಹಾಗೇ ಬಂದದ್ದು ಕಾಲ. ಎಷ್ಟೋ ಮಂದಿ ಬರ್ತಾರೆ ಗುರುಗಳ, ನಮ್ಮ ಮನ್ಯಾಗ ತಿರ್ಕೊಂಡು 3 ವರ್ಷ ಆಯ್ತು ಗುರುಗಳ. ಇದ್ದಪ್ಪಕ್ಕಿನ ಹುಡುಗಿನ ಅಲ್ಲಿ ಸಾಲ ಮಾಡಿ ಇಲ್ಲಿ ಸಾಲ ಮಾಡಿ ಇಂಜಿನಿಯರಿಂಗ್ ಮಾಡಿಸಿದ್ದೀನಿ ರೀ ಗುರುಗಳ. ದೊಡ್ಡ ಕಂಪ್ನಿಯಾಗ ಸಿಕ್ಕತಿ ಗುರುಗಳ. 2 ವರ್ಷ ಆಯ್ತು, ಇನ್ನೇನು ಮದುವೆ ಮಾಡ್ಬೇಕು ಅನ್ನೋದ್ರಿಗೆ ಅಕ್ಕಿ ಆ ಧರ್ಮ ಹೇಳಬಾರ್ದು ಅಂತ ಆ ಧರ್ಮದ ಹುಡುಗನ ಕೂಡ ಲವ್ ಮಾಡಕತ್ತಾಳ ಗುರುಜಿ. ಆಕಿ ಬಿಡು ಅಂದರೆ ಮಾಡ್ರಿ ಗುರುಜಿ. ಏನು ಮಾಡ್ತೀರಾ? ಆಕಿನ ಕರ್ಕೊಂಬ ಅಂತ ಹೇಳಿದೆ, ಬಂದ್ಲಾಕೆ. ಯಾಕವ ಮಾತಾಡ್ಕೊಂಬಾರಿ ಅಂದೆ. ಆಕೆ ಅಂತಾಳ, ಹಡದು ಜ್ವಾಕೆ ಮಾಡಿ 22 ವರ್ಷ ಆಕಿನ ಜ್ವಾಕೆ ಮಾಡಿ ಉಣ್ಸೋದೆಲ್ಲ ತಿನ್ನಿಸಿ ಎಲ್ಲ ಮಾಡಿ ತನ್ನ ಬಾಯಾಗಿಂದ ಆಕಿನ ಬಾಯಾಗಿಟ್ಟು ಬೆಳೆಸಿದ್ದು ಹುಡುಗಿ ನಾನು ನಿನ್ನ ಬಿಡ್ತೀನಿ ಅವ್ನು ಬಿಡ್ತೀನಿ ಅಂತಾಳ. 4 ತಿಂಗಳಾಗೈತೆ ಅವ್ನ ಪರಿಚಯ ಆಗಿ. ಬರೀ 4 ತಿಂಗಳು ಪರಿಚಯ ಆಗಿ 4 ತಿಂಗಳು ಅವ್ನು ಲವ್ ಮಾಡ್ತೀನಿ, ನಾನು ನಿನ್ನ ಬಿಡ್ತೀನಿ ಅವನು ಬಿಡುದಿಲ್ಲ ಅಂತಾಳ. ಲಬೋ ಅಂತಾಳ ಆಕಿ. ಇಂಥವು ಬರ್ತಾವ ಬರೀ ಕೇಸಿಲ್ಲ. ನನ್ನ ಮಗಳು ಅವನು ಬಿಟ್ಟು ಬರಬೇಕು, ಅವನು ಮರಿಬೇಕು, ಹಂಗೆ ಏನರ ಮಾಡ್ರಿ. ಹೆಂಗೆ ಸಾಧ್ಯ ಅದವ ಅಂತೀನಿ. ಇಲ್ಲ, ಕೈ ಮುಗಿತೀನಿ, ಕಾಲು ಮುಗಿತೀನಿ, ನನ್ನ ಮಗಳು ಅವನು ಬಿಟ್ಟು ಇಲ್ಲಿ ಬರಬೇಕು. ನಾವು ಹೇಳಿದ ಹುಡುಗರು ಮದುವೆ ಆಗ್ಬೇಕು. ಇವ್ರಿಗೂ ಗೊತ್ತಿಲ್ಲ. ಈಗ ಅವನು ಕೂಡ ಆಕೆ ಸುಖದಿಂದ ಇಲ್ಲ. ನಾಳೆ ನೀವು ಮಾಡಿಕೊಟ್ರು ಆಕೆ ಸುಖದಿಂದ ಇರ್ತಾನೆ ಗ್ಯಾರಂಟಿ ಇಲ್ಲ. ನೀವು ಗಂಡು ಮಾಡಿ ನೋಡಿದ್ದು ಆಕೆ ಮದುವೆ ಮಾಡಿಕೊಟ್ರು ಸುಖದಿಂದ ಇರ್ತಾಳೆ ಅಂತ ತಿಳ್ಕೊಂಡ್ರೆ ಏನು? ಕನ್ಫ್ಯೂಷನ್ ದ್ವಂದ್ವ ಎಲ್ಲ ಏನಪ್ಪ ಅಂದ್ರೆ ಸಗಣಿ ಪಡೆದಂಗಾಗಿತ್ತು ನಿಮ್ಮ ಬದುಕಿಗೆ ಏನೂ ಇಲ್ಲ. ಸುಮ್ಮನೆ ಅದಿರಿ ನೀವು ಜೀವಂತ. ಯಾಕೆ ಅದಿರಿ ಜೀವಂತ ಗೊತ್ತದೇನು? ನೀವೆಲ್ಲರೂ ಯಾಕೆ ಜೀವಂತ ಅದರಿ? ಸತ್ತಿಲ್ಲ ಅಂತ ಅದಕ್ಕೆ. ನೀವು ಸತ್ತಿಲ್ಲ ಅಂತ ಜೀವಂತ ಅದ್ರಿ ಎಷ್ಟ. ನಿಮ್ಮ ಬದುಕಿಗೆ ಬೆಲೆನೇ ಇಲ್ರಿ. ನಿಮ್ಮ ಬದುಕಿಗೆ ಬೆಲೆನೇ ಇಲ್ಲ. ಹೆಂಗದ ಬದುಕು ಗೊತ್ತದೇನು? ನಿಮ್ಮ ಹೆಂಡ್ರ ಪಾಲಿಗೆ ನೀವು ಸತ್ತಂಗದಿರಿ. ನೀವು ಹೆಂಡ್ರ ಪಾಲಿಗೆ ನೀವು ಸತ್ತಂಗದಿರಿ. ನಿಮ್ಗೆ ಏನೋ ಅರ್ಥನೇ ಇಲ್ಲ. ಸುಮ್ಮನೆ ಕಟ್ಕೊಂಡು ಅಂತ್ಕೊಂಡು ಸಹಿಸ್ಕೊಂತಾಳ ಆಕೆ. ಒಂದ ಮನ್ಯಾಗ ಅದಿರಿ ಅಷ್ಟ. ಮನಸ್ಸಿನಾಗ ಕೊರಿತೈತಿ ಇವನು ಒಳ್ಳೆ ಕಟ್ಕೊಂಡ್ಯಾ ಅಂತ ತಿಳ್ಕೊಂಡು. ನಿಮಗೂ ಹಂಗೇನೆ. ಮೊದಲೊಂದು ಹುಡುಗಿ ನೋಡಿದ್ನಲ್ಲ, ಅದಾಗಿ ಚಲೋ ಇತ್ತು ನೋಡಿ, ಗೈಯಾಳಿ ಒಳ್ಳೆ ಗಂಟು ಬಿತ್ತು. 30 ವರ್ಷ ಆತನು ಮದುವೆ ಆಗಿ ಮತ್ತೆ ಇವನವನ ನಾನು ಹೆಂಡತಿ ಸರಿ ಇಲ್ಲ ಅಂತ ಅನಿಸುತ್ತೆ ಮನಸ್ಸು. ಮತ್ತು ಅಂಥಕ್ಕೆ ಕೂಡ ಬದುಕು ಮಾಡಿ 6 ಮಕ್ಕಳನ್ನ ಹಡ್ದಿರಿ. ಬದುಕು ಮಾಡಿ 6 ಮಕ್ಕಳನ್ನ ಹಡಿದ್ರಿ. ಆದರೂ ನಿಮ್ಮ ಮನಸ್ಸಿನಾಗೇನಪ್ಪ ಅಂತಂದ್ರೆ ಆ ಹುಡುಗಿನ ಮದುವೆ ಆಗಿರ್ತೋ ಇತ್ತು ಅಂತ ತಿಳ್ಕೊಂಡು. ಈಕಿಗೂ ಆ ಹುಡುಗನ ಮದುವೆ ಆಗಿದ್ರೆ ಚಲೋ ಐತಂತೆ. ಈಕಿ ಆ ಹುಡುಗಿನ ಮದುವೆ ಆಗಿದ್ರೆ ಚಲೋ ಐತಂತೆ. ಇವರು ಸುಮ್ಮನೆ ಒಂದ ಬೆಡ್ ಮೇಲೆ ಮಲ್ಕೊಂತೀರಿ, ಸುಮ್ಮನೆ ಅದಿರಿ ಜೀವಂತ ಅಷ್ಟೇ. ಒಂದ ಕೋಲ್ಯಾಗ ಅದಿರಿ, ಒಂದ ಮನ್ಯಾಗ ಅದಿರಿ, ಒಂದ ಬೆಡ್ ಮ್ಯಾಗ ಮಲ್ಕೊಂತೀರಿ. ಅವರೇ ಬೇರೆ, ನೀವ ಬೇರೆ. ನಾವು ಸುಮ್ಮನೆ ಹೆಂಡತಿ, ಸುಮ್ಮನೆ ಗಂಡ, ಸುಮ್ಮನೆ ಮಕ್ಕಳು. ಮತ್ತು ಸುಖ ಅಂದ್ರೆ ಹೆಂಗೆ ಬರ್ತದೆ ಹೇಳ್ರಿ? ಸುಖ ಬಾ ಅಂದ್ರೆ ಹೆಂಗೆ ಬರ್ತದ? ಸುಖ ಸಿಗಂದ್ರೆ ಹೆಂಗೆ ಸಿಗ್ತದ? ನಿಮಗೆ ಗೊತ್ತಿಲ್ಲ. ಸುಖ ಎಲ್ಲೆದ್ದು ಗೊತ್ತಿಲ್ಲ. ನೀವು ತಿಳ್ಕೊಂಡ್ರಿ ಮಕ್ಕಳನ್ನ ಹಡಿದ್ರು ಸುಖ ಅಂತ ತಿಳ್ಕೊಂಡು. ಎಷ್ಟು ಮಂದಿ ಮಕ್ಕಳನ್ನ ಹಡ್ದಿಲ್ಲ? ಹೋಗಿ ಕೇಳ್ರಿ ಅವ್ರಿಗೆ, ಸುಖದ ಉದಾಹರಣೆ ಕೇಳ್ರಿ.
ಒಂದು ಕಾರ್ ತೊಗೊಂಡ್ರೆ ಸುಖ ಅಂತ ತಿಳ್ಕೊಂಡ್ರಿ, ಕಾರ್ಗಿದ್ದವ್ರು ಎಷ್ಟು ಬಂದಿದೆ ಅಗ್ದಿ ಆರಾಮದಾರ ತಿಳ್ಕೊಂಡು ನೋಡ್ರಿ ನೋಡೋಣ. ಸುಖ ಅನ್ನೋದೇ ಗೊತ್ತಾಗಲಿ ನಿಮಗೆ, ಕನ್ಫ್ಯೂಷನ್ ಸ್ಟೇಟ್ನಾಗಿದ್ರಿ. ಕಾರ್ ತೊಗೊಂಡ್ರೆ ಸುಖ, ಮಕ್ಕಳು ಹಡಿದ್ರೆ ಸುಖ, ಸಸ್ತಾರ ಬದ್ರೆ ಸುಖ, ಹಿಂಗ ಅನ್ಕೊಂತ ಹೋದ್ರಿ, ಸಾಯಿ ಮಠ ಹಿಂಗೆ ಅನ್ಕೊಂತ ಹೋದ್ರಿ, ಸುಖ ಸಿಗಲೇ ಇಲ್ಲ. ಗೋರ್ಯಾಗ ಬಿದ್ದರೂ ಸಹಿತ ಸುಖ ಸಿಗುವುದಿಲ್ಲ ನಿಮಗೆ, ಗ್ಯಾರಂಟಿ. ಯಾಕೆ ಸಿಗುವುದಿಲ್ಲ ಅಂತ ಹೇಳ್ತಾರಪ್ಪ ಅಂದ್ರೆ ನಿಮಗೆ ಸುಖದ ಬಗ್ಗೆ ಗೊತ್ತೇ ಇಲ್ಲ. ಸುಖ ಸಿಗಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು ಗುರುಗಳೇ? ಸುಖವಾಗಿರ್ಬೇಕು ನಾವು. ಅದೇ ನೀವು ಸುಖದಾಗ ಅದಿರಿ, ಸುಖ ಎಲ್ಲಿದೆ ಗೊತ್ತಿಲ್ಲ. ಸುಖದಾಗ ಅದಿರಿ ಆದ್ರೆ ನಿಮ್ಗೆ ದುಃಖ ಬಂದದ್ದು ಗೊತ್ತಾಗತ್ತ, ಸುಖ ಬಂದದ್ದು ಗೊತ್ತಾಗುದಿಲ್ಲ. ನಿಮ್ ಬದುಕು ಬರೀ ದುಃಖದಿಂದ ಕುಡಿತೇನೆ ಹೇಳ್ತೇನೆ ನಾನು. ನಿಮ್ಮ ಬದುಕು ಬರೀ ದುಃಖನದ್ದು ಕುಡಿತೇನೆ, ಸುಖ ಬಂದು ಹೋಗೈತಿ ನಿಮ್ಗೆ ಗೊತ್ತಾಗವಲ್ದು. ನಿಮಗೆ ಏನು ಗೊತ್ತಾಗೈತಪ್ಪ, ಬರೀ ದುಃಖ ಪಡೋದು ಗೊತ್ತೈತಿ ನಿಮಗೆ. ನೋಡಿರ್ಬೇಕಾರೆ ಮಜಾ. ಬದುಕು ಅನ್ನೋದು ಸುಖ ಮತ್ತು ದುಃಖಗಳ ಸಮ್ಮಿಶ್ರಣದ. ದೇವರು ಎಲ್ಲರೂ ಸಮನಾಗಿಟ್ಟಾರವ, ಬಟ್ ಪೂರ ಸುಖ ಕೊಟ್ರ ನೀವು ಸೊಕ್ಕ ಬರ್ತದೆ ತಿಳ್ಕೊಂಡು ಒಂದಿಷ್ಟು ಅವಾಗ ದುಃಖ ಕೊಡ್ತಾನ. ಆದ್ರೆ ನಿಮಗೇನಾಗೈತಪ್ಪ ಅಂತಂದ್ರೆ ದುಃಖ ಬಂದಿದ್ದಷ್ಟ ಗೊತ್ತಾಗತ್ತ, ಸುಖ ಬಂದು ಹೋಗಿದ್ದು ಗೊತ್ತಾಗವಲ್ಲ ನಿಮಗೆ. ಮತ್ ಕನ್ಫ್ಯೂಷನ್ ಸ್ಟೇಟ್. ಮದುವೆ ಆದ್ರೂ ಸುಖ ಅಂತ ತಿಳ್ಕೊಂಡ್ರಿ, ಮದುವೆ ಆಯ್ತು ಸುಖ ಸಿಗಲಿಲ್ಲ. ಅವಾಗ ಮತ್ತೇನು ತಲೆ ಬಂತು, ಮಕ್ಕಳು ಆದ್ರೂ ಸುಖ ಅಂತ ಬಂತು, ಮಕ್ಕಳು ಆದ್ರು ಸುಖ ಸಿಗಲೇ ಇಲ್ಲ. ಮಕ್ಕಳು ದೊಡ್ಡವರಾಗಿ ತಮ್ಮ ಕಾಲ ಮೇಲೆ ತಾವು ನಿಂತ್ರ ಸುಖ ಅಂತ ಅನಿಸ್ತು, ಅದು ಆಯ್ತು. ಯಾವ ಮಕ್ಕಳು ದೊಡ್ಡವರಾದ್ರು, ಯಾರೋ ಹುಡುಗಿ ಲವ್ ಮಾಡಿದ್ರು, ಅಪ್ಪ ನೀವು ಎಲ್ಲೇ ಇರ್ರಿ, ನಾವು ಇದನ್ನ ಲವ್ ಮ್ಯಾರೇಜ್ ಮಾಡ್ಕೊಂಡು ಅದು ರಿಜಿಸ್ಟ್ರಿ ಮಾಡ್ಕೊಂತೀವಿ, ಅವಾಗ ಬರ್ರಿ ಅಂದ್ಕೊಂಡು 5 ಮಂದಿ ಕುಡ್ಕೊಂಡು ಮದುವೆ ಆದರು. ನಾನು ನನ್ನ ಮನಸ್ಸಿಗೆ ಬಂದಿದ್ದು ಆಕಿನ ಮಾಡಿದ್ದೆ, ಹೋಯ್ತು ಅಂತ ದುಃಖ ಆಯ್ತು. ನೀವು ತಿಳ್ಕೊಂಡಿದ್ರಿ ನನ್ನ ಮಕ್ಕಳು ಮದುವೆ ಆದ ಸುಖ ಅಂತ ತಿಳ್ಕೊಂಡಿದ್ರಿ. ಹೀಗೆ ಮದುವೆ ಆದ್ರೆ ಸುಖ ಇಲ್ಲ. ಈಗ ನೀವೇನು ತಿಳ್ಕೊಂಡಿದ್ರಿ, ಮಗನಿಗೆ ಮದುವೆ ಆಗಿ ಸೊಸಿ ಮನೆಗೆ ಬಂದು ಸುಖ ಅಂತ ತಿಳ್ಕೊಂಡಿದ್ರಿ. ಆತಲ್ಲ ಮತ್ತೆ ಯಾಕೆ ಸುಖ ಇಲ್ಲ? ಮುಂದೆ ಮೊಮ್ಮಕ್ಕಳನ್ನ ಕಂಡ್ರೆ ಸುಖ ಅಂತಂದ್ರಿ. ನಿಮ್ಮ ಮೊಮ್ಮಕ್ಕಳು ಕಂಡ್ರೆ ಆದ್ರೆ ಮೊಮ್ಮಕ್ಕಳಿಗೆ ಬೈಯೋಂಗಿಲ್ಲ, ಈಗ ಮೊಮ್ಮಕ್ಕಳಿಗೆ ಹೊಡೆಯೋಂಗಿಲ್ಲ. ನಿಮ್ಮ ಮಕ್ಕಳಿದ್ರೆ ಮೊಮ್ಮಕ್ಕಳನ್ನ ಹೊಡೆಯಬೇಕಾರೆ, ಮೊಮ್ಮಕ್ಕಳು ಹೊಡೆಯಬೇಕಾರೆ ಸಾಧ್ಯ ಇಲ್ಲ. ಬೈಯುವಂಗಿಲ್ಲ, ಮೊಮ್ಮಕ್ಕಳು ಹೊಡೆಯುವಂಗಿಲ್ಲ. ಒಬ್ಬವ ಫಾರಿನ್ ಕಂಟ್ರಿಗೆ ಹೋದ, ಅದು US ನನ್ನ ಶಿಷ್ಯ ಮಗ ಫಾರಿನ್ಗಿದ್ದ, ಹೋದ 3 ವರ್ಷದ ಕೂಸು ಮೊಮ್ಮಗನ ಕಾಣ್ಬೇಕಂತ ಹೋದ. ಒಂದು ಸುಮ್ಮನೆ ಒಂದು ತಪ್ಪು ಮಾಡ್ತದ್ದು, ಏನೋ ಒಂದು ಅದು ಹೇಳ್ಬಾರ್ದು, ತಪ್ಪು ಮಾಡ್ತದೆ. ಒಂದು ಹೊಡೆದ್ರೆ ಆ ಹುಡುಗ ಅರ್ಜುನ್ ಮ್ಯಾಗ ಕಂಪ್ಲೇಂಟ್ ಕೊಟ್ಟ, ಅರ್ಜುನ್ ಹಿಡ್ಕೊಂಡು ಹೋದ್ರು, ಜೈಲಿಗೆ ಹಾಕಿದ್ರು. ಅಮೇರಿಕಾದಾಗಿದ್ದು ಅರ್ಜುನ್ ಜೈಲಿನ ಹಾಕಿದ್ರು. ಅವರಪ್ಪ ಎಷ್ಟೋ ಲಕ್ಷ ಕೊಟ್ಟು ಬಿಡಿಸ್ಕೊಂಬಂದ. ಅಪ್ಪ ನೀನು ಹೋಗ್ಬಿಡಪ್ಪ ಇಂಡಿಯಾಕ್ಕೆ ಅಂದ. ಅವ ಬಂದು ಅತ್ತಂತ ಹೇಳಿದ, ನನ್ನ ಮಗ ನಾನು ಹೊಳ್ಳಿ ಕಳಿಸಿದ್ದೀನಿ ರೀ ಇಂಡಿಯಾಕ್ಕೆ ಅಂತ. ಎದಕ್ಕಂತ ಕೇಳಿದೆ, ಮೊಮ್ಮಗ ಹೊಡೆದಕ್ಕೆ. ಸ್ವಂತ ಮೊಮ್ಮಗ ಹೊಡಿಲಿಕ್ಕೆ ಆಗುವುದಿಲ್ಲ, ಸ್ವಂತ ಮೊಮ್ಮಗ ಬೈಲಿಕ್ಕೆ ಆಗುವುದಿಲ್ಲ, ಮಕ್ಕಳಿಗೆ ಏನು ಅನ್ಲಿಕ್ಕೆ ಆಗುವುದಿಲ್ಲ. ಇವತ್ತು ಯಾರ ಏನ್ರ ಅಂದ್ರಪ್ಪ ಕೌಕ್ಕಂತಾವು ಮೊಮ್ಮಕ್ಕಳಿಗೆ ಏನ್ರ ಮಾತಾಡಿ ಸಾಧ್ಯ ಇಲ್ಲ. ಹೆಂಡ್ರಿಗೆ ಏನ್ರ ಮಾತಾಡಿ ಸಾಧ್ಯ ಇಲ್ಲ. ಯಾರು ಅಡಿಸ್ಕೊಳ್ತಿಲ್ಲ. ಯಾಕೆ ಹೇಳಿ, ಅಷ್ಟು ಸ್ಟ್ರಾಂಗ್. ನಾನು ದುಡಿತೀನಿ, ನೀನೇ ದುಡಿತೆ ಹಕ್ ಅಂತಾರೆ ಅವರು. ಸ್ವಯಂ ಸ್ವಾವಲಂಬಿ ಆಗಿಬಿಟ್ರೆ ಪ್ರತಿಯೊಬ್ಬರು. ಹೀಗಾಗಿ ಎಲ್ಲರೂ ಅಹಂಕಾರಿಗಳಂತಾರ. ಸೊಕ್ಕಿನ ಹೊಡೆದಾರ, ಎಲ್ಲ ಸೊಕ್ಕಿನಾಗ ಹೋಗ್ತಾರೆ ಎಲ್ಲರೂ. ನಾ ಏನು ಕಮ್ಮಿ, ನೀ ಏನು ಕಮ್ಮಿ ಅಂತಕೊಂಡು. ಮೊದಲು ಒಬ್ರಿಗೊಬ್ರು ಡಿಪೆಂಡೆನ್ಸಿ ಇತ್ತು, ಅಪ್ಪನ ಮ್ಯಾಗ ಮಕ್ಕಳು ಡಿಪೆಂಡೆನ್ಸಿ ಇದ್ರು. ಅದು ಉಲ್ಟಾ ಆಯ್ತು. ಈಗ ಮಕ್ಕಳ ಮ್ಯಾಗ ಅಪ್ಪ ಡಿಪೆಂಡೆಂಟ್ ಆಯ್ತು. ಕಲ್ಚರ್ ಹೋಯ್ತು. ಏನು ಹೋಯ್ತು ಕಲ್ಚರ್? ಅಪ್ಪ ಹೇಳಿದ್ದನ್ನು ಮಗ ಕೇಳೋದಿಲ್ಲ. ಈಗ ಮಗ ಹೇಳಿದ್ದನ್ನು ಅಪ್ಪ ಕೇಳಬೇಕಾಗತ್ತೆ. ಮತ್ತು ಮಕ್ಕಳ ಬಗ್ಗೆನ ಪ್ರೀತಿ, ಅಪ್ಪನ ಬಗ್ಗೆ ಅಷ್ಟಿಲ್ಲ, ನೆಗ್ಲೆಕ್ಷನ್. ನೋಡ್ಬೇಕು ನಿಮ್ಮ ಮಕ್ಕಳು ನಿಮ್ಮ ಬಗ್ಗೆ ಎಷ್ಟು ಪ್ರೀತಿ ಇರ್ತಾರೆ ಹೇಳ್ರಿ ಬೇಕಾರೆ.
ಮೊಮ್ಮಕ್ಕಳನ್ನ ಪ್ರೀತಿ ಮಾಡ್ತಾರೆ ಅವ್ರು ತಮ್ಮ ಮಕ್ಕಳನ್ನ. ಅವ್ರಿಗೆ ಏನಾದ್ರಪ್ಪ ತಲೆ ಎಪ್ಪೋದು ಓಡಕ್ಕೆ ಅವು. ನಿಮಗೆ ಏನಾಗಲಿ ಸುಮ್ಮನೆ ಬಂದದ್ದು ಬಿಡಪ್ಪ, ನಿನ್ನೆ ನಿದ್ದೆ ಆಗಿಲ್ಲಲ್ಲ ಅಂತಾರ. ನೀವು ಸ್ವಲ್ಪ ಕೇಂಬ್ರಿ ಬೇಕಾರೆ, ಅಪ್ಪ ನಿನ್ನೆ ನೀವು ಮಿರ್ಚಿ ತಿಂದಿಯಲ್ಲ ಅದಕ್ಕೆ ಬಂದದ್ದು ಬಿಡಪ್ಪ ಅಂತಾರೆ. ಮಕ್ಕಳು ಅಲ್ಲಿ ಓಡಕ್ಕೆ ಹೋಗು. ಚಲೋ ಹಾಸ್ಪಿಟ್ಲ್ಗೆ ಹೋಗ್ತಾರೋ, ತೋರಿಸ್ತಾರೋ, ಖರ್ಚು ಮಾಡ್ತಾರ. ಬರೀ ಮಕ್ಕಳನ್ನ ಕಾಳಜಿ ಮಾಡೋದು, ಮಕ್ಕಳನ್ನ ಕಾಳಜಿ ಮಾಡೋದು, ಮಕ್ಕಳನ್ನ ಕಾಳಜಿ ಮಾಡೋದು, ಅಪ್ಪನ ನೆಗ್ಲೆಕ್ಟ್. ಯಾಕೆ ಹಿಂಗಾತು? ಫಾದರ್ ಸನ್ ಕಲ್ಚರ್ ಹೋಯ್ತು, ಅಪ್ಪ ಮಗನ ಕಲ್ಚರ್ ಹೋಯ್ತು, ಮಗ ಮೊಮ್ಮಗನ ಕಲ್ಚರ್ ಬಂತಿದ್ದು. ಮಗನ ಕಡೆ ಲಕ್ಷ ಕೊಟ್ಟರು, ಅಪ್ಪನ ಕಡೆ ಲಕ್ಷ ಕೊಡಲಿಲ್ಲ. ಇದು ಏನಾಗುತ್ತಪ್ಪ ಅಂತಂದ್ರೆ ನಾಳೆ ಅವನಿಗೂ ಕೂಡ ಹಾಗೆ ನಿಮ್ಮ ಮಗ ಇವತ್ತು ನಿಮ್ಗೆ ಏನು ಮಾಡ್ಯಾನ, ಅವನ ಮಗ ಹಾಗೆ ಮಾಡ್ತಾನವ. ಯಾಕೆ ಕಂಟಿನ್ಯೂ ಆಗುತ್ತಲ್ಲ ಇದು. ಮೊದಲ ನಮ್ಮ ಕಾಲದೊಳಗೆ ನಮ್ಮ ಅನ್ನಗ ನಮ್ಮ ಅಪ್ಪ ಕನ್ಯಾ ನೋಡಿ ಬಂದು ಇಂಥ ಕನ್ಯಾ ನೋಡಿನಪ್ಪ ನಮ್ಮ ಮನಸ್ಸಿನಂತಿ ಇಂಥ ಕುಟುಂಬ ನಾಳೆ 27ಕ್ಕೆ ಮದುವೆ ಐತಿ ಅಂತ ತಿಳ್ಕೊಂಡು ಬಂದು ಹೇಳಿದ. ಇನ್ನು ನಮ್ಮ ಅಣ್ಣ ನೋಡೇ ಇಲ್ಲ ಕನ್ಯಾ ಅಂಥದೊಂದು ಕಾಲ ಇತ್ತು. ಅಪ್ಪ ಹೇಳಿದ ಕನ್ಯಾನ ಮದುವೆ ಹಾಕಿದ್ರು. ಐತಿವತ್ತು ಸಾಧ್ಯ ಇಲ್ಲ. ಸೊ ಅಯೋಮಯ. ಮತ್ತು ಇಂಥ ಸ್ಥಿತಿಯೊಳಗೆ ನೀವು ಸುಖ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಏನಂತ ಸಾಧ್ಯವೇ ಇಲ್ಲ. ನಿಮಗೆ ಸುಖದ ಬಗ್ಗೆ ಕಲ್ಪನೆ ಇಲ್ಲ. ಸುಖ ಎಲ್ಲೈತಿ ಗೊತ್ತಿಲ್ಲ, ಸುಖದ ಅನುಭವ ಗೊತ್ತಿಲ್ಲ. ಗೊತ್ತಾಯ್ತಾ? ಸೊ ಹಾಗಾದ್ರೆ ಸುಖವನ್ನು ಹೆಂಗೆ ಪಡ್ಕೋಬೇಕು? ಸುಖವನ್ನು ಹೆಂಗೆ ಪಡ್ಕೋಬೇಕಪ್ಪ ಅಂದ್ರೆ ತಿಳ್ಕೋರಿ. ಕಸ್ತೂರಿ ಮೃಗ ಅಂತ ಕೇಳಿದ್ರೆ ಕಸ್ತೂರಿ ಮೃಗ ತನ್ನ ಹೊಟ್ಯಾಗ ಅದು ಕಸ್ತೂರಿ ಇರ್ತದ, ಅದ್ರ ವಾಸನೆ ಹಿಂಗೆ ಬರ್ತದ. ಅದು ಅಂತ ತನ್ನ ಹೊಟ್ಯಾಗಿಂದ ಬರ್ತದ ಅದು ಕಸ್ತೂರಿ ವಾಸನೆ. ಅದು ಎಲ್ಲಿತ್ತು ವಾಸನೆ? ಹೊರಗೆ ಹೊಳ್ಕೊಂತ ಇರ್ತೈತೆ ಅದು. ಏನು ಮಾಡಕತ್ತಿ ಅಂತ ಮತ್ತೊಂದು ಕಸ್ತೂರಿ ಮೃಗ ಕೇಳ್ತು. ಒಂದು ಅದ್ಭುತ ವಾಸನೆ ಬರಕತ್ತೈತಿ. ಎಲ್ಲಿ ಬರಕತ್ತೈತಿ? ಅದ್ಭುತ ಐತಿ ವಾಸನೆ. ಲೇ ಮಗನ, ಹೊರಗೆ ಹುಡುಕ್ಯಾಕತ್ತಿಲ್ಲೇ, ಇಲ್ಲೇ ಐತಿ ವಾಸನೆ. ಗೊತ್ತಾಯ್ತಲ್ಲ? ಹಾಗೆ ಸುಖ ಅನ್ನೋದು ನಿಮ್ಮೊಳಗೆ ಅದು. ಸುಖ ಅನ್ನೋದು ನಿಮ್ಮ ಒಳಗೆ ಅದ. ನೀವು ಏನು ಮಾಡಕತ್ತೀರಿ? ಏನು ಮಾಡ್ಲಿಕ್ಕತ್ತೀರಿ? ಹೊರಗೆ ಹುಡುಕ್ಲಿ. ನಿಮ್ಮ ಒಳಗೆ ಸುಖ ಅದು. ಎಲ್ಲದ? ನಾಳಿಂದ ಮಾಡಿಸ್ತೀನಂತೆ. ಸುಖ ಅದ ಅನುಭವ. ಸುಖ ಅಂತ ಎಲ್ಲದ? ಶಾಂತಿ ಅಂದ್ರೆ ಎಲ್ಲದ? ಸಮಾಧಾನ ಅನ್ನೋದು ಎಲ್ಲದ? ಸುಮಾರು ಒಂದು 5-6 ದಿನದ ಕ್ಲಾಸ್ ತೊಗೊತೀನಿ ನಾನು ನಿಮಗೆ. 5-6 ದಿನದ ಕ್ಲಾಸ್ ತೊಗೊತೀನಿ. ನಾಳೆಯಿಂದ ಸುಖದ ಸ್ಥಳ ಎಲ್ಲೈತಿ, ಸುಖದ ಅನುಭವ ಹೇಗೆ ಪಡ್ಕೋಬೇಕು ಅನ್ನೋದು ಸ್ಥೂಲ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ನೀವು ಆಸಕ್ತಿ ವಹಿಸಿ ಬಂದ್ರೆ ಅಷ್ಟೇ. ನೀವೆಲ್ಲರೂ ಬಂದರೆ ನಾ ಬರ್ತೀನಿ. ಯಾಕಂದ್ರೆ ನನಗೆ 65 ವರ್ಷದಿಂದ ಹೇಳಿ ಸಾಕಾಗೈತಿ. ಈಗ ಹೇಳಬೇಕು ಅನಿಸೋದಿಲ್ಲ. ಸುಮ್ಮನೆ ಒಂದಿಷ್ಟು ಸಾಯಂಕಾಲ 1 ತಾಸು ಗುರುಗಳ ಸತ್ಸಂಗದ ಭಾಗಿಯಾದ್ರಪ್ಪ ಅಂದ್ರೆ ನಿಮಗೊಂದಿಷ್ಟು ರಿಲ್ಯಾಕ್ಸ್ ಆಗುತ್ತೆ ಅನ್ನೋ ಕಿಚ್ಚಿಗೆ ನನಗೆ ಮನಸ್ಸಿಲ್ಲಿದ್ದರೂ ಹೇಳ್ತೀನಿ. ನೀವು ಎಷ್ಟರ ಮಟ್ಟ ತಿಳ್ಕೊಂಡಿರಿ ಗೊತ್ತಿಲ್ಲ. ನೀವು ಬುದ್ಧಿಗಳದಿರಿ. ನಿಮಗೆ ಇವೆಲ್ಲ ಗೊತ್ತಾಗೋದಿಲ್ಲ. ಆಧ್ಯಾತ್ಮ ಗೊತ್ತಾಗೋದಿಲ್ಲ, ಸುಖ ದುಃಖ ಅನ್ನೋದು ಗೊತ್ತಾಗೋದಿಲ್ಲ, ನಿಮ್ಮ ಬಗ್ಗೆ ಹೇಳಿದ್ರೆ ಗೊತ್ತಾಗೋದಿಲ್ಲ. ನೀವು ಬರೀ ಏನಾಗಬೇಕೈತಪ್ಪ ಅಂದ್ರೆ ನಂದು ಸೊಂಟೋ ಕಮ್ಮಿ ಆಗ್ಬೇಕಾಯ್ತು ನೋಡಿ ಸಾಕನ್ನತ್ತೀರಿ. ಇಷ್ಟ ನಿಮ್ಗೆ ಬೇಕಾಗಿದ್ದು. ನಮ್ಮ ಬೆನ್ನೋ ಕಮ್ಮಿ ಆಗೈತೆ ನೋಡಿ ಇಷ್ಟ ತಿಳ್ಕೊಂಡಿರಿ. ಆದರೆ ನಿಮ್ಮ ಬೆನ್ನೋ ಯಾಕೆ ಬಂದದ್ದು ಗೊತ್ತಿಲ್ಲ ನಿಮಗೆ. ಅದಕ್ಕೆ ಒಂದು 6 ದಿವಸ 14 ಕ್ಲಾಸಿಗೆ ಬರ್ತೀರಾ? ಕರೆಕ್ಟ್ 8 ಗಂಟೆಗೆ ಇರಬೇಕು. ಅಡ್ಜಸ್ಟ್ ಮಾಡ್ಕೊರಿ, ಅಲ್ಲೇ ಹೇಳ್ಕೊರಿ. ಗುರುಗಳ ಕ್ಲಾಸ್ ಹೋದ 8 ಗಂಟೆಗೆ. ಇದು ಪಾರ್ಟು, ನಿಮ್ಮ ಟ್ರೀಟ್ಮೆಂಟ್ ಅನ್ನೋದು ಪಾರ್ಟ್. ಇದು ಕೂಡ ಅಟೆಂಡ್ ಆಗ್ರಿ. ಯಾವಾಗ ನಿಮ್ಮ ಮನಸ್ಸು ಸಮಾಧಾನ ಆಗುತ್ತೋ ಆಟೋಮೆಟಿಕ್ಲಿ ನೋವು ಕಮ್ಮಿ ಆಗುವಂತ ಹೋಗ್ತದೆ. ನಿಮ್ಮ ಮನಸ್ಸಿನ ಗಲಿಬಿಲಿ ಅದ, ಚಿಂತೆ ಅದ, ಒತ್ತಡ ಅದ, ಯಾರ ಮುಂದೆ ಹೇಳ್ಕೊಡೋದಂಥ ಒತ್ತಡ ಅದ. ಎಂಥ ಒತ್ತಡದ ಗೊತ್ತದನ? ಯಾರ ಮುಂದೆ ಹೇಳಲಾರ್ದಂಥ ಒತ್ತಡ. ಏನೋ ಸಿಕ್ಕೊಂಡ್ಬಿಟ್ಟಿರಿ ನೀವು, ಒಂದು ಹುಡುಗಿ ಅದಾಳ, ಒಬ್ಬ ಚಂದನ ಹುಡುಗಿ,
ಬೀಕೆಲ್ಲ ಹತ್ತೈತಿ. ಒಬ್ಬ ಬಂದ, ನೀ ಐ ಲವ್ ಯು ಅಂದ. ಏ, ನಮ್ಮ ಅಪ್ಪ ಅಮ್ಮವರು ನನಗೊಂದು ಕನ್ಯಾ ಇದನ್ನ ವರ ನೋಡಿಟ್ಟಾರ, ನಾ ಐ ಡೋಂಟ್ ವಾಂಟ್ ಟು ಲವ್ ಯು ಅಂತಂತಾರೆ. ಹೌದಾ? ಅವಾಗ ಹೇಳ್ತಾನೆ, ನೀ ನನ್ನ ಲವ್ ಮಾಡ್ಲಿಕ್ಕಪ್ಪ ಅಂತಂದ್ರೆ ನಿನ್ನ ಮ್ಯಾಗ ಅಶಿಡ್ ಹಾಕಿನಿ ಅಂತಾನ. ನಮ್ಮ ಅಣ್ಣ ಭಯಂಕರ ಸ್ಟ್ರಾಂಗ್ ಅದ, ನಿಮ್ಮ ಅಣ್ಣ ಸ್ಟ್ರಾಂಗ್ ಮರ್ಡರ್ ಮಾಡ್ತೀನಿ ನೀ ನನ್ನ ಕಡೆ ಬರ್ಲಿಕ್ಕಪ್ಪ ಅಂದ್ರೆ ಹೇಳಿದರು. ಇದನ್ನು ಹೆಂಗೆ ಹೇಳ್ತಾಳ ಆ ಹುಡುಗಿ? ಅಣ್ಣನ ಮುಂದೆ ಹೇಳ್ತಾಳ, ಒದ್ದಾಡ್ತಾಳಕಿ. ಅಣ್ಣನ ಮುಂದೆ ಹೇಳಿದ್ರೆ ಏನು ಗದ್ದಲಾಗುತ್ತೋ ಏನೋ, ಎಲ್ಲಿ ಹೊಡೆದಾಡ್ತಾರೋ ಏನೋ, ಎಲ್ಲಿ ಮರ್ಡರ್ ಆಗೇ ಬಿಡುತ್ತೋ ಏನೋ ಊಹೆ ಮಾಡ್ತೀರೇನು? ಸುಮ್ಮನೆ ಅದಾಳಕಿ, ಮನೆಗೆ ಬರ್ತಾಳ, ಸಾಲಿಗೆ ಹೋಗ್ತಾಳ, ಕಾಲೇಜಿಗೆ ಹೋಗ್ತಾಳ, ಆದ್ರೆ ಒತ್ತಡ ಕ್ರಿಯೇಟ್ ಆಗೈತಿ. ಅವ್ರ ದಿನ ಬಂದು ನನ್ನ ಕುಡುಬ ಹೋಟೆಲ್ಗೆ ಹೋಗುಂಬಾ, ಐ ಲವ್ ಯು ಅಂತಾನ. ಈಗ ಲವ್ ಅನ್ನೋದು ಇಂಥ ಸ್ಥಿತಿ ಗೊತ್ತಾಯ್ತಿನ? ಇದಕ್ಕೆ ಒತ್ತಡ ಅಂತಾರೆ, ಇದಕ್ಕೆ ಸ್ಟ್ರೆಸ್ ಅಂತಾರೆ. ಯಾರು ಕಂಡು ಹಿಡಿತೀರಿ ಇಂಥ ಸ್ಟ್ರೆಸ್ಸನ್ನು? ಎಲ್ಲರೂ ಅಂಥ ಸ್ಟ್ರೆಸ್ನಾಗತ್ತೀರಿ ನೀವು. ಈ ಸ್ಟ್ರೆಸ್ನಿಂದ ನಿಮಗೆ ನೋವು ಬಂದದ ಏನೋ, ಒಳಗೆ ಒಂದು ನೋವದ. ಯಾಕಂದ್ರೆ ನಿಮ್ಮ ಬದುಕು ನಿಮ್ಗೆ ಹಿಡಿಸ್ತಾ ಇಲ್ಲ, ನಿಮ್ಮ ಮಕ್ಕಳು ನಿಮ್ಗೆ ಹಿಡಿಸ್ತಾ ಇಲ್ಲ, ನಿಮ್ಮ ಹ್ಯಾಂಡ್ರ ನಿಮ್ಗೆ ಹಿಡಿಸ್ತಾ ಇಲ್ಲ, ನಿಮ್ಮ ಮಣಿ ನಿಮ್ಗೆ ಹಿಡಿಸ್ತಾ ಇಲ್ಲ, ಯಾವುದೂ ನಿಮ್ಗೆ ಹಿಡಿಸ್ತಾವಲ್ದು. ಮತ್ತು ಸುಖ ಹೆಂಗೆ ಸಿಗ್ತದೆ ನಿಮ್ಗೆ? ಟೆನ್ಷನ್ ಅದ. ಪ್ರತಿಯೊಬ್ಬರಿಗೆ ಹಣೆ ಬರೋದ. ಮತ್ತು ಮತ್ತೊಬ್ಬರನ್ನ ಕಂಪೇರ್ ಮಾಡ್ತಾರೆ ಎಲ್ಲರೂ. ಅವ್ರ ಮನೆ ಎಷ್ಟು ಚಂದ ಇಟ್ಟಾರ, ನಮ್ಮ ಮನೆ ಯಾಕೆ ಇಟ್ಕೊಳ್ಳೋದು? ಅವ್ರ ಹೆಂಡತಿ ಎಷ್ಟು ಚಲೋ ಅದಾಳ, ನನ್ನ ಹೆಂಡತಿ ಹಿಂಗ್ಯಾಕೆ ಅದಾಳ? ಅವ್ರ ಮಕ್ಳು ಎಷ್ಟು ಸ್ಟ್ಯಾಂಡರ್ಡ್ ಅದಾರ, ನನ್ನ ಮಕ್ಳು ಹಿಂಗ್ಯಾಕೆ ಅದಾರ? ಕಂಪ್ಯಾರಿಸನ್ ಅದ. ಇದರಿಂದಾಗಿ ಒದ್ದಾಟ ಮಾಡಕತ್ತೀರಿ. ಸೊ ಇದರಿಂದ ಹೊರಗೆ ಬರೋದು ಹೆಂಗೆ? ಇದರಿಂದ ಹೊರಗೆ ಬರೋದು ಹೆಂಗೆ? ನಾ ಹೇಳಿದೆ, ಸಮಸ್ಯೆ ಹೇಳಿದೆ, ಆದ್ರೆ ನನಗೆ ಗೊತ್ತದ. 65 ವರ್ಷ ಆತ ನಾ ಕಲ್ಸಾಕತ್ತಿ. 65ನೇ ವರ್ಷ ನಾ ಕಲಿಸೋದು ಈ ಸಮಸ್ಯೆಗಳಿಂದ ಹೊರಗೆ ಹೆಂಗೆ ಬರೋದು, ಸಂತೋಷದಿಂದ ಹೆಂಗಿರೋದು, ಸುಖ ಅನ್ನೋದು ಎಲ್ಲದ, ಪ್ರತಿಯೊಂದನ್ನು ನಿಮಗೆ ಹೇಳಿಡ್ತೀನಿ. ನಾನು ಹೇಳ್ತೀನಿ, ಅಷ್ಟು ಶಕ್ತಿ ನನ್ನಲ್ಲದ. ಬಟ್ ನೀವು ಭಕ್ತಿಯಿಂದ ಕೇಳಕ್ಕೆ ಬರಬೇಕಷ್ಟ, ಉಡಾಫಿಯಿಂದ ಬರಬೇಡ್ರಿ. ಮನಸ್ಸಿದ್ರೆ ಅಷ್ಟೇ ಬರ್ರಿ, ಟೈಮ್ ಸರಿಯಾಗಿ ಬರ್ರಿ. ನಾ ಏನು ಹೇಳ್ತೀನೋ ಸರಿಯಾಗಿ ಕೇಳ್ರಿ, ನಾ ಏನು ಮಾಡಿಸ್ತೀನೋ ಸರಿಯಾಗಿ ಮಾಡಿರಿ. ಒಂದು ಅದ್ಭುತ ವಿಧಿವಿಧಾನಗಳನ್ನು ನಿಮಗೆ ಹೇಳ್ಕೊಡ್ತೀನಿ. 100ಕ್ಕೆ 100 ಗ್ಯಾರಂಟಿ ಅದು. ನಾನು ಗ್ಯಾರಂಟಿ ಕೊಡ್ತೀನಿ. ಏನು ಗ್ಯಾರಂಟಿ? ಸುಖ ಸಿಕ್ಕೇ ಸಿಗುತ್ತಾ, ಶಾಂತಿ ಸಿಕ್ಕೇ ಸಿಗುತ್ತಾ, ನಿಮ್ಮ ನೋವು ಕಮ್ಮಿ ಆಗೇ ಆಗುತ್ತೆ. ಇನ್ನೇನು ಹೇಳಿ, ಬರ್ತೀರಾ? 8 ಗಂಟೆಗೆ ಸರಿಯಾಗಿ 8 ಗಂಟೆಗೆ ಬರ್ರಿ. ಹಿಂಗೆ ಶೇರಕ್ಕೆ ಕೂಡ್ರಿ. ಯಾಕಂದ್ರೆ ಕೆಲವು ಮಂದಿಗೆ ಕೆಳಗೆ ಕೂಡ್ಲಿಕ್ಕೆ ಆಗೋದಿಲ್ಲ. ಕೆಳಗೆ ಕೂಡ್ಲೂ ಬೇಡ್ರಿ. ಯಾಕಂದ್ರೆ ಕೆಲವೊಂದು ಸೊಂಟ ನೋವು, ಬೆನ್ನು ನೋವು, ಕೆಳಗೆ ಕೂತ್ರಪ್ಪ ಅಂದ್ರೆ ಮತ್ತೆ ಹೆಚ್ಚಾಗ್ತದೆ. ಅದಕ್ಕೆ ಆರಾಮ್ ಕೂಡ್ರಿ. ಕಾಲು ಬದಲಾಗೈತಿ. ಮೊದಲ ಗುರುವಿನ ಎದುರಿಗೆ ತಳಕ್ಕೆ ಕೂಡ್ತಿದ್ರು ಎಲ್ಲರೂ ಬಂದು. ಈಗ ನಾನೇ ಹೇಳಕತ್ತೀನಿ, ಕುರ್ಚಿ ಮೇಲೆ ಕೂಡ್ರಿ ಅಪ್ಪ ಅಂತ ತಿಳ್ಕೊಂಡು. ಕುರ್ಚಿ ಮೇಲೆ ಕೂಡ್ರಿ ಅಪ್ಪ ಅಂತೀನಿ. ಯಾಕಂದ್ರೆ ನಿಮ್ಮ ಸ್ಥಿತಿ ಹೆಂಗದಾವು? ಏನು ಮಾಡ್ಕೊಂಡ್ಬಿಟ್ಟಿರಿ ಜನ್ಮ? ಒಬ್ಬರು ಮನೆಗೆ ಹೋಗಿದ್ದೆ, ನಿಂತು ರಂಗೋಲಿ ಹಾಕಕತ್ತೆ, ಹಿಂಗೆ ಹಿಂಗೆ ಕಾಗ ಕೂಡೋದಾಗವಲ್ದು, ಕೆಳಗ ಕೂಡ್ಲಿಕ್ಕಾಗವಲ್ದು. ಕುಂತ್ರಿ ಹೇಳೋದಿಲ್ಲ ಅವರು. ಕುಂತ್ರಿ ಹೇಳಾಕ 4 ಮಂದಿ ಬೇಕೆ ಬಿಸಾಕನ. ಇಂಡಿಯನ್ ಕಮಾಂಡ್ ಯಾರು ಕೂಡೋದೇ ಇಲ್ಲ ಈಗ. ಯಾರು ಎಷ್ಟು ಮಂದಿ ಕೂಡ್ತೀರಿ ಇಂಡಿಯನ್ ಕಮಾಂಡ್? ಕೆಳಗೆ ಕುಂತು ಊಟ ಬೇಸಿ ಮಾಡಿ ಯಾರು ಹೇಳ್ತೀರಿ? ಹೆಂಗೆ ಮಾಡ್ಕೊಂಡ್ಬಿಟ್ರಿ ನಿಮ್ಮ ದೇಹ? ಡಾಕ್ಟ್ರ್ ಹಂಗೆ ಹೇಳ್ತಾರ, ಕೆಳಗೆ ಕೊಡೋಕೆ ಹೋಗ್ಬೇಡ್ರಿ, ಕೆಳಗೆ ಕೊಡೋಕೆ ಹೋಗ್ಬೇಡ್ರಿ ಅಂತಾರ. ಹಂಗಾಗ್ಬಿಟ್ಟದ ನಮ್ಮ ಜನ್ಮ. ನಮ್ಮ ಜನ್ಮ ಹಂಗಾಗ್ಬಿಟ್ಟದೆ. ಅದಕ್ಕೆ ಇದರಿಂದ ಮುಕ್ತರಾಗಬೇಕು ನೀವು. ಯೋಚಿಸ್ನೋದಿರಿ. ಅದನ್ನೆಲ್ಲ ನಾನು ನಿಮಗೆ ಹೇಳಿಕೊಡ್ತೀನಿ ಅನ್ನೋ ಮಾತನ್ನು ಹೇಳಿ, ಕೊನೆಯದಾಗಿ ಸ್ವಲ್ಪ ಮೆಡಿಟೇಷನ್ ಮಾಡಿಸ್ತೀನಂತೆ. ಕಾಲು ನೋಡ್ರಿ, ಕೈ ನೋಡ್ರಿ, ಬೆರಳು ನೋಡ್ರಿ, ತುಟಿ ಒತ್ತೆ ಮುಚ್ಚಬೇಡ್ರಿ, ಕಣ್ಣು ಒತ್ತೆ ಮುಚ್ಚಬೇಡ್ರಿ. ಸಡ್ಲ ಸಡ್ಲ ಸಡ್ಲ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಹೌದಾ? ಈಗ ಕಣ್ಣು ಮುಚ್ಕೊಂಡಿದ್ದೀರಿ, ಕಣ್ಣು ತೆಗಿಬೇಡ್ರಿ, ಶಾಂತವಾಗಿ ಕೂತ್ಕೊಳ್ಳಿ. ಮುಂದೆ ಏನು ಮಾಡಬೇಕು ನಾಡಿಂದ ಹೇಳ್ತೀನಂತ. ಒಂದಿಷ್ಟು ಕ್ಷಣ ಯಾಕೆ ಕಣ್ಣು ಮುಚ್ಚಬೇಕು ಅನ್ನೋದು ನಾನು ಹೇಳ್ತೀನಂತ. ಕಣ್ಣು ಮುಚ್ಕೊಂಡು ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಂತ. ಅದುವರೆಗೂ
ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಕೂತ್ಬಿಡಿ. ಕಣ್ಣು ಮುಚ್ಚೋರಿಗೆ ಆನಂದದ ಸುಖದ ಅನುಭವ ಬೇಕು ಅಂದ್ರೆ ಕಣ್ಣು ಮುಚ್ಚಿಬಿಡಿ. ನಿಮ್ಮೊಳಗೆ ನೀವಿರಿ, ನಿಮ್ಮ ಕೂಡ ನೀವಿರಿ. ಬಿ ವಿತ್ ಯು. ನಿಮ್ಮ ಕೂಡ ನೀವಿರುವುದು ಆನಂದದ ಪರಮಾವಧಿ. ಮೈ ತುಂಬ ಸಲ ಬಿಟ್ಟಿದ್ದೀರಾ.